ಜೀವನ್ ಜ್ಯೋತಿ ಕನ್ನಡ ಚಾನಲ್ ಮತ್ತೊಂದುಡಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಿಯಾ ಖಲೀಫಾ ಸ್ನೇಹಿತರೆ, ಈ ಹೆಸರು ತುಂಬ ಜನಕ್ಕೆ ಗೊತ್ತಿಲ್ಲದೆ ಹೋದರೂ ಕೂಡ ಇವರ ವಿಡಿಯೋಗಳನ್ನ ಮಾತ್ರ ತುಂಬ ಜನ ನೋಡಿರ್ತಾರೆ. ಇವರ ದೇಹದ ಅಂದ ಚಂದದ ಮೈಮಟ ನೋಡಿ ತುಂಬ ಜನ ಸೋತು ಹೋಗಿದ್ದಾರೆ. ಬನ್ನಿ, ಹಾಗಾದರೆ ಈ ಮಿಯಾ ಖಲೀಫಾ ಯಾರು ಗೊತ್ತಾ? ಇವರು ನೀಲಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಹೇಗೆ? ಈ ಚಿತ್ರಗಳಲ್ಲಿ ಮಿಯಾ ಖಲೀಫಾಗೆ ಎಷ್ಟು ಸಂಭಾವನೆ ಸಿಗ್ತಾ ಇತ್ತು, ಇಲ್ಲಿ ಮಿಯಾ ಖಲೀಫಾಗೆ ಆದ ಅನ್ಯಾಯಗಳಷ್ಟು, ಹೀಗೆ ಮಿಯಾ ಖಲೀಫಾ ಅವರ ಜೀವನದಲ್ಲಿ ನಡೆದ ಕರಾಳ ಸತ್ಯಕತೆ ಏನು ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೂ ಮಿಯಾ ಖಲೀಫಾ ಅವರ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಸ್ನೇಹಿತರೆ, ಮಿಯಾ ಖಲೀಫಾ ಅವರು ಹುಟ್ಟಿದ್ದು 1993 ಫೆಬ್ರವರಿ 10ರಂದು ಅರೇಬಿಕ್ನ ಲೆಬನಾನ್ ಅನ್ನೋ ಒಂದು ದೇಶದಲ್ಲಿ. ಹಾಗಾಗಿ ಇವರನ್ನ ತುಂಬ ಜನ ಮುಸ್ಲಿಂ ಧರ್ಮದವರು ಅಂತ ಅಂದುಕೊಳ್ತಾರೆ. ಆದರೆ ಮಿಯಾ ಖಲೀಫಾ ನಿಜಕ್ಕೂ ಮುಸ್ಲಿಂ ಧರ್ಮಕ್ಕೆ ಸೇರಿದವರಲ್ಲ, ಇವರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿದ್ದಾರೆ. ಹೀಗೆ ಮಿಯಾ ಖಲೀಫಾ ಅವರು ಲೆಬನಾನ್ ಅನ್ನೋ ಒಂದು ದೇಶದಲ್ಲಿ ಹುಟ್ಟಿ ಅಮೆರಿಕ ದೇಶಕ್ಕೆ ವಲಸೆ ಹೊರಟು ಹೋಗ್ತಾರೆ. ಯಾಕಂದರೆ ಲೆಬನಾನ್ ದೇಶದಲ್ಲಿ ಹೆಚ್ಚಾಗಿ ಇಸ್ಲಾಮಿಕ್ ಧರ್ಮದವರು ಹೊಂದಿದ್ದು, ತುಂಬ ಜನ ಇಸ್ಲಾಮಿಕ್ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗ್ತಾ ಇರ್ತಾರೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಇದೇ ದೇಶದಲ್ಲಿದ್ದರೆ ನಮಗೆ ತೊಂದರೆ ಆಗ್ಬೋದು ಅಂತ ಭಾವಿಸಿ ಮಿಯಾ ಖಲೀಫಾ ಅಮೆರಿಕದತ್ತ ಪಲಾಯನ ಮಾಡ್ತಾರೆ. ನಂತರ ಅಮೆರಿಕದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಆದರೆ ಅಮೆರಿಕದಲ್ಲಿ ಮಿಯಾ ಖಲೀಫಾ ಜೊತೆ ಯಾರೂ ಕೂಡ ಸ್ನೇಹ ಮಾಡ್ತಾರಲ್ಲ. ಯಾಕಂದರೆ ಮಿಯಾ ಖಲೀಫಾ ಲೆಬನಾನ್ ದೇಶದಲ್ಲಿ ಹುಟ್ಟಿರೋದ್ರಿಂದ ಅವರ ಮೈಬಣ್ಣ ಅಮೆರಿಕದವರಿಗಿಂತ ಸ್ವಲ್ಪ ಕಪ್ಪಾಗಿರುತ್ತೆ. ಅವರನ್ನು ಅಮೆರಿಕನ್ನರಿಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ತಾ ಇದ್ರು. ಈ ಕಾರಣದಿಂದಾಗಿ ಅವರ ಜೊತೆ ಅಮೆರಿಕದವರು ಯಾರೂ ಕೂಡ ಅಷ್ಟೊಂದು ಸೇರ್ತಾರಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಅವರ ಜೊತೆ ವಿದ್ಯಾಭ್ಯಾಸ ಮಾಡ್ತಿದ್ದ ಒಬ್ಬ ಹುಡುಗ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಪ್ರಪೋಸ್ ಮಾಡ್ತಾನೆ. ತನ್ನ ಜೊತೆ ಯಾರೂ ಕೂಡ ಸೇರ್ತಾ ಇಲ್ಲ, ತನ್ನ ಜೊತೆ ಯಾರೂ ಕೂಡ ಸ್ನೇಹ ಬೆಳೆಸ್ತಾ ಇಲ್ಲ ಅನ್ನೋ ಕೊರಗಲಿದ್ದ ಮಿಯಾ ಖಲೀಫಾ ಕೂಡ ಈ ಪ್ರೀತಿಯನ್ನು ಒಪ್ಪಿಕೊಳ್ತಾರೆ. ನಂತರ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿ ತನ್ನ ತಂದೆ ತಾಯಿಯ ವಿರೋಧವಾಗಿ ತಾನು ಇಷ್ಟಪಟ್ಟ ಹುಡುಗನ ಜೊತೆ 2011ರಲ್ಲಿ ಮದುವೆಯಾಗಿ ತನ್ನ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಮದುವೆಯಾದ ನಂತರ ತನ್ನ ದೇಹದ ತೂಕವನ್ನು ಕಡಿಮೆ ಮಾಡಬೇಕು ಅಂತ ಅಂದುಕೊಂಡ ಮಿಯಾ ಖಲೀಫಾ ಪ್ರತಿನಿತ್ಯ ತನ್ನ ದೇಹವನ್ನು ದಂಡಿಸಿ ತೂಕವನ್ನು ಕಡಿಮೆ ಮಾಡಿಕೊಂಡು ಸುಂದರವಾದ ತನ್ನ ದೇಹದ ಆಕೃತಿಯನ್ನು ಪಡೆದುಕೊಳ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ತನ್ನನ್ನು ಇಷ್ಟಪಟ್ಟು ಮದುವೆಯಾದ ಹುಡುಗ 2016ರಲ್ಲಿ ಮಿಯಾ ಖಲೀಫಾಗೆ ಮೋಸ ಮಾಡಿ ಹೊರಟು ಹೋಗ್ತಾನೆ. ಆ ಸಂದರ್ಭದಲ್ಲಿ ಮಿಯಾ ಖಲೀಫಾ ಜೊತೆ ಯಾರೂ ಇಲ್ಲದೆ ತನ್ನ ತಂದೆ ತಾಯಿಯಿಂದ ದೂರವಾಗಿ ಗಂಡನಿಂದ ಮೋಸವಾಗಿ ಒಂಟಿಯಾಗಿ ಒಬ್ಬಂಟಿತನ ಕಾಡಲು ಪ್ರಾರಂಭವಾಗುತ್ತೆ. ಈ ಸಂದರ್ಭವನ್ನು ನೋಡಿದ ಒಬ್ಬ ವ್ಯಕ್ತಿ, ನೀನು ನೋಡೋದಕ್ಕೆ ತುಂಬ ಸುಂದರವಾಗಿದೆಯಾ, ನೀನು ಯಾಕೆ ಮಾಡಲಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು, ಹಾಗೂ ಇದರಿಂದಾಗಿ ನಿಮ್ಮ ಒಂಟಿತನ ಕಾಡೋದು ದೂರವಾಗುತ್ತೆ ಅನ್ನೋ ಸಲಹೆಯನ್ನು ಕೊಡ್ತಾರೆ. ನಂತರ ಇದರ ಬಗ್ಗೆ ತುಂಬ ಯೋಚನೆ ಮಾಡಿದ ಮಿಯಾ ಖಲೀಫಾ ಕೂಡ ಮಾಡಲಿಂಗ್ ಮಾಡೋದಕ್ಕೆ ಒಪ್ಪಿಕೊಳ್ತಾರೆ. ಆದರೆ ಮಾಡಲಿಂಗ್ ಮಾಡೋದಕ್ಕೆ ಒಪ್ಪಿಕೊಂಡಂತಹ ಮಿಯಾ ಖಲೀಫಾಗೆ ಒಂದು ದೊಡ್ಡ ಶಾಕ್ ಆದಿತ್ತು. ಅದು ಏನಂದರೆ, ಮಾಡಲಿಂಗ್ ಅನ್ನೋ ಹೆಸರಲ್ಲಿ ಅವರನ್ನು ಅಶ್ಲೀಲ ವಿಡಿಯೋಗಳಲ್ಲಿ ನಟನೆ ಮಾಡೋದಕ್ಕೆ ಬಲವಂತವನ್ನು ಮಾಡಲಾಗತ್ತೆ. ಆದರೆ ಮಿಯಾ ಖಲೀಫಾಗೆ ಆ ವಿಡಿಯೋಗಳಲ್ಲಿ ನಟನೆ ಮಾಡೋದಕ್ಕೆ ಇಷ್ಟ ಇಲ್ಲದಿದ್ದರೂ ಕೂಡ ಆ ಉದ್ಯಮದಲ್ಲಿ ಸಾಕಷ್ಟು ಹುಡುಗಿಯರ ನಟನೆ ಮಾಡೋದನ್ನು ಕಂಡು ಅನಿವಾರ್ಯ ಪರಿಸ್ಥಿತಿಯಿಂದ ತುಸು ಧೈರ್ಯ ಮಾಡಿ ಆ ವಿಡಿಯೋಗಳಲ್ಲಿ ನಟನೆ ಮಾಡೋದಕ್ಕೆ ಮಿಯಾ ಖಲೀಫಾ ಕೂಡ ಒಪ್ಪಿಕೊಳ್ತಾರೆ. ಪ್ರಾರಂಭದಲ್ಲಿ 2-3 ವಿಡಿಯೋದಲ್ಲಿ ನಟನೆ ಮಾಡ್ತಾರೆ. ಆ ವಿಡಿಯೋಗಳು ಮಿಯಾ ಖಲೀಫಾಗೆ ಸ್ವಲ್ಪ ಮಟ್ಟಕ್ಕೆ ಹಣವನ್ನು ಕೂಡ ತಂದು ಕೊಡ್ತವೆ. ಆದರೆ ಮಿಯಾ ಖಲೀಫಾ ಅವರ ವಿಡಿಯೋಗಳಿಂದ ಹರಿದು ಬರ್ತಾ ಇದ್ದ ಹಣದ ರುಚಿ ನೋಡಿದಂತಹ ಆ ಪ್ರೊಡಕ್ಷನ್ ಕಂಪನಿಯವರು ಒಂದು ಪ್ಲ್ಯಾನ್ ಮಾಡ್ತಾರೆ. ಅದು ಏನಂದರೆ, ಮಿಯಾ ಖಲೀಫಾ ಹೇಗಿದ್ದರೂ ಲೆಬನಾನ್ ದೇಶದವರು, ಹಾಗಾಗಿ ಆ ದೇಶದ ಶೈಲಿಯಲ್ಲಿ ಅವರಿಗೆ ಬಟ್ಟೆಯನ್ನು ತೊಡಿಸಿ ಅಶ್ಲೀಲ ವಿಡಿಯೋಗಳು ಮಾಡೋದ್ರಿಂದ ಆ ವಿಡಿಯೋಗಳು ನಿಜಕ್ಕೂ ತುಂಬ ಹಿಟ್ ಆಗುತ್ತೆ, ಹಾಗೂ ಅದರಿಂದ ಬೇಕಾದಷ್ಟು ಹಣ ಕೂಡ ಗಳಿಸಬಹುದಂತ ಪ್ಲ್ಯಾನ್ ಮಾಡಿ ಆ ವಿಷಯವನ್ನು ಮಿಯಾ ಖಲೀಫಾಗೆ ತಿಳಿಸ್ತಾರೆ. ಆದರೆ ಈ ವಿಷಯ ಕೇಳಿದಂತಹ ಮಿಯಾ ಖಲೀಫಾ, ಇದು ನನ್ನಿಂದ ಸಾಧ್ಯವಿಲ್ಲ, ನನ್ನ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡೋದಕ್ಕೆ ನನ್ನಿಂದ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಎಷ್ಟೇ ಹೇಳಿದರೂ ಕೂಡ ಆ ಪ್ರೊಡಕ್ಷನ್ ಕಂಪನಿಗಳು ಮಿಯಾ ಖಲೀಫಾಗೆ ತುಂಬ ಬಲವಂತ ಮಾಡ್ತಾರಂತೆ. ಜೊತೆಗೆ ಆ ಉದ್ಯಮದಲ್ಲಿ ತುಂಬ ಜನ ಹೊಂದಿರೋದ್ರಿಂದ ಅವರಿಂದ ತಪ್ಪಿಸಿಕೊಳ್ಳೋದು ಕೂಡ ಮಿಯಾ ಖಲೀಫಾಗೆ ಅಸಾಧ್ಯವಾಗುತ್ತೆ. ನಂತರ ಮಿಯಾ ಖಲೀಫಾ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರ ಬಲವಂತಕ್ಕೆ ಸೋತು ಹೋಗಿ ಅಸಹಾಯಕದಿಂದ ಅಂತಹ ವಿಡಿಯೋಗಳಲ್ಲಿ ನಟನೆ ಮಾಡೋದಕ್ಕೆ ಒಪ್ಪಿಕೊಂಡು ಮುಸ್ಲಿಂ ಸಂಪ್ರದಾಯದ ಹಿಜಾಬನ್ನು ಧರಿಸಿ ನೀಲಿ ಚಿತ್ರಗಳಲ್ಲಿ ನಟನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದಾಗಿ ಪ್ರಪಂಚದ ಮುಸ್ಲಿಂ ದೇಶಗಳೆಲ್ಲ ಒಂದಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮಿಯಾ ಖಲೀಫಾ ಎಲ್ಲೇ ಸಿಕ್ಕರೂ ಕೊಂದು ಹಾಕ್ತೀವಿ ಅನ್ನೋ ಬೆದರಿಕೆ ಕರೆಗಳು ಕೂಡ ಬರೋದಕ್ಕೆ ಪ್ರಾರಂಭವಾಗ್ತವೆ. ಅಷ್ಟೇ ಅಲ್ಲದೆ ಮಿಯಾ ಖಲೀಫಾ ನಮ್ಮ ದೇಶದ ಸಂಸ್ಕೃತಿ ಹಾಳು ಮಾಡಿದ್ದಾರೆ ಅಂತ ಲೆಬನಾನ್ ದೇಶದ ಜನ ಕೂಡ ಮಿಯಾ ಖಲೀಫಾ ಅವರನ್ನ ದ್ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಇದರಿಂದಾಗಿ ಮಿಯಾ ಖಲೀಫಾ ಇನ್ನಷ್ಟು ಫೇಮಸ್ ಆಗ್ತಾರೆ. ಹಾಗಾಗಿ ಮಿಯಾ ಖಲೀಫಾ ಮಾಡಿದಂತಹ ವಿಡಿಯೋಗಳಿಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರೋದಕ್ಕೆ ಪ್ರಾರಂಭವಾಗುತ್ತೆ. ನೀಲಿ ಚಿತ್ರಗಳಲ್ಲಿ ನಟನೆ ಮಾಡಿದ ಮಿಯಾ ಖಲೀಫಾ ರಾತ್ರೋರಾತ್ರಿ ಒಂದು ಸ್ಟಾರ್ ನಟಿಯಾಗಿ ಫೇಮಸ್ ಆಗ್ತಾರೆ. ಈ ವಿಷಯ ತಿಳಿದ ಮಿಯಾ ಖಲೀಫಾ ಅವರ ತಂದೆ ತಾಯಿ ಕೂಡ ಅವಳು ನಮ್ಮ ಮಗಳೇ ಅಲ್ಲ ಅಂತ ಬಹಿರಂಗವಾಗಿ ಘೋಷಣೆಯನ್ನು ಮಾಡ್ತಾರೆ. ಹೀಗೆ ಇಡೀ ವಿಶ್ವವೇ ತನ್ನ ವಿರುದ್ಧ ತಿರುಗಿ ನಿಂತಾಗ ಗೊಂದಲಕ್ಕೀಡಾದ ಮಿಯಾ ಖಲೀಫಾ ತನ್ನ ಜೀವನದಲ್ಲಿ ಗೊತ್ತಿಲ್ಲದನು ಒಂದು ತಪ್ಪು ಮಾಡಿದೆ ಅಂತ ಭಾವಿಸಿ ನೀಲಿ ಚಿತ್ರಗಳಲ್ಲಿ ನಟಿಸೋದಕ್ಕೆ ಸಹಿ ಹಾಕಿದ ಮಿಯಾ ಖಲೀಫಾ ಆ ಒಪ್ಪಂದಗಳನ್ನ ಕ್ಯಾನ್ಸಲ್ ಮಾಡಿಕೊಳ್ತಾರೆ. ಹೀಗೆ ಮಿಯಾ ಖಲೀಫಾ ಅವರು
ಇತ್ತೀಚೆಗೆ ನೀಡಿದ ಒಂದು ಸಂದರ್ಶನದಲ್ಲಿ ಕೆಲ ಅಚ್ಚರಿ ವಿಷಯಗಳನ್ನ ಬಹಿರಂಗಪಡಿಸಿದ್ದಾರೆ. ಮಿಯಾ ಖಲೀಫಾ ಅವರು 3 ತಿಂಗಳುಗಳ ಕಾಲ ನೀಲಿ ಚಿತ್ರಗಳಲ್ಲಿ ನಟಿಸಿದ್ದಾರಂತೆ. ಆದರೂ ಕೂಡ ಅಷ್ಟು ನೀಲಿ ಚಿತ್ರಗಳಲ್ಲಿ ನಟನೆ ಮಾಡಿದ್ದಕ್ಕೆ ಮಿಯಾ ಖಲೀಫಾಗೆ ಸಿಕ್ಕ ಸಂಭಾವನೆ ಕೇವಲ $12,000 ಮಾತ್ರ. ಅಂದರೆ ನಮ್ಮ ಭಾರತದ ಮೌಲ್ಯದಲ್ಲಿ ಹೇಳಬೇಕು ಅಂದರೆ ಕೇವಲ 8 ಲಕ್ಷ ರೂಪಾಯಿ ಹಣ ಮಾತ್ರ. ಆದರೆ ಅದರಿಂದ ನೀಲಿ ಚಿತ್ರಗಳ ಉದ್ಯಮ ಮಾತ್ರ ಪ್ರತಿ ವರ್ಷ 1 ಲಕ್ಷ ಕೋಟಿಯಷ್ಟು ಆದಾಯವನ್ನು ಗಳಿಸ್ತಾ ಇತ್ತಂತೆ. ಈ ನೀಲಿ ಚಿತ್ರಗಳಲ್ಲಿ ನಟನೆ ಮಾಡುವ ಮಹಿಳೆಯರಿಗೆ ಮಾತ್ರ ಸಿಗುವಂತಹ ಸಂಭಾವನೆ ತೀರಾ ಕಡಿಮೆಯಾಗಿರುತ್ತೆ. ಸ್ನೇಹಿತರೆ, ವೈಯಕ್ತಿಕ ಸಮಸ್ಯೆ ಹಾಗೂ ಹಣಕಾಸಿನ ಸಮಸ್ಯೆ ಇರುವ ಹುಡುಗಿಯರ ಮೇಲೆ ಕಣ್ಣಿಟ್ಟು ಅಧಿಕ ಹಣ ಸಂಪಾದಿಸಬಹುದು ಅಂತ ಅವರನ್ನ ಆಸೆಪಟ್ಟು ಹುಡುಗಿಯರನ್ನ ಅಶ್ಲೀಲ ಮಾಧ್ಯಮಕ್ಕೆ ಕರೆದುಕೊಂಡು ಬರ್ತಾರೆ. ಆದರೆ ಈ ವಿಡಿಯೋಗಳಲ್ಲಿ ನಟನೆ ಮಾಡಿ ಕೆಲವೇ ದಿನಗಳಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ನೊಂದು ಹೋಗ್ತಾರೆ. ಹೀಗೆ ಈ ನೀಲಿ ಚಿತ್ರಗಳಲ್ಲಿ ನಟಿಸುವ ಮಹಿಳೆಯರಿಗೆ ಎದುರಾಗುವ ಕಷ್ಟಗಳು ಅಷ್ಟಿಷ್ಟಲ್ಲ ಅಂತ ನೊಂದುಕೊಂಡು ತನಗಾದ ಅನ್ಯಾಯದ ಬಗ್ಗೆ ಮಿಯಾ ಖಲೀಫಾ ಅವರು ಒಂದು ಸಂದರ್ಶನದಲ್ಲಿ ತನ್ನ ಬೇಸರವನ್ನು ಹೊರಹಾಕ್ತಾರೆ. ಸದ್ಯಕ್ಕೆ ಮಿಯಾ ಖಲೀಫಾ ಅವರು ತನ್ನ ಹಿಂದಿನ ಎಲ್ಲ ಕಹಿ ಘಟನೆಗಳನ್ನ ಮರೆತು ಸಂಪೂರ್ಣವಾಗಿ ಹೊಸ ಜೀವನ ನಡೆಸುತ್ತಾ ಈಗ ಅವರು ಸ್ಪೋರ್ಟ್ಸ್ ಪ್ರೆಸೆಂಟೇಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸ್ನೇಹಿತರೆ, ಅದೇನೇ ಆಗಿದ್ರೂ ಕೂಡ ಒಂದು ಮಹಿಳೆ ತನ್ನ ಬಾಲ್ಯದಲ್ಲಿ ಒಂಟಿಯಾಗಿದ್ದು ತನ್ನಷ್ಟಕ್ಕೆ ತಾನೇ ಬದಲಾಗಿ ತನ್ನ ಸ್ವಂತ ದುಡಿಮೆಯಲ್ಲಿ ಜೀವನ ಸಾಗಿಸೋದು ಅಷ್ಟು ಸುಲಭವಲ್ಲ. ಸಾಕಷ್ಟು ಜನ ವಿರೋಧಿಗಳ ನಡುವೆ ತಾನು ಒಬ್ಬಳೇ ನಿಂತು ಸಂಕಷ್ಟಗಳ ಜೊತೆ ಹೋರಾಟವನ್ನು ನಡೆಸಿದ್ದಾರೆ. ಇದರಿಂದಾಗಿ ಅರ್ಥವಾಗೋದೇನೆಂದರೆ ಕೆಲವು ಸಾರಿ ನಾವು ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ನಮ್ಮ ಇಡೀ ಜೀವನವನ್ನೇ ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಹಾಗೂ ನಾವು ಅದರಿಂದ ಎಷ್ಟೋ ಪಾಠಗಳನ್ನ ಕೂಡ ಕಲಿಯುವ ಹಾಗೆ ಅವಕಾಶ ಮಾಡಿಕೊಡ್ತವೆ. ಹೀಗೆ ಮಿಯಾ ಖಲೀಫಾ ಅವರು ಆಕಸ್ಮಿಕವಾಗಿ ತೆಗೆದುಕೊಂಡಂತಹ ಒಂದು ನಿರ್ಧಾರದಿಂದಲೇ ಅವರ ಪೂರ್ತಿ ಜೀವನವೇ ನರಕವಾಯಿತು. ಆದರೆ ಈಗ ಅವರು ಅದನ್ನೆಲ್ಲವನ್ನು ತಿಳಿದು ಒಳ್ಳೆಯ ಜೀವನವನ್ನು ನಡೆಸ್ತಾ ಇರೋದು ನಿಜಕ್ಕೂ ಮೆಚ್ಚುವಂತಹ ವಿಷಯವಾಗಿದೆ. ಆದರೆ ಈ ಸಮಾಜ ಅವರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋದನ್ನು ಮಾತ್ರ ಬಿಟ್ಟಿಲ್ಲ. ಮಿಯಾ ಖಲೀಫಾ ತನ್ನ ಜೀವನದಲ್ಲಿ ಆಕಸ್ಮಿಕವಾಗಿ ಒಂದು ತಪ್ಪನ್ನು ಮಾಡಿದ್ದಕ್ಕೆ ಇಂದಿಗೂ ಕೂಡ ಜನ ಅವರ ಜೀವನವನ್ನು ನೋಡಿ ಸಮಾಜ ಬೇಸರ ಪಡುತ್ತೆ. ಆದರೆ ಅವರು ಕೂಡ ಒಂದು ಹೆಣ್ಣು, ಅವರಿಗೂ ಕೂಡ ಒಂದು ಜೀವನವಿದೆ, ಒಂದು ಒಳ್ಳೆಯ ಮನಸ್ಸಿದೆ ಅನ್ನೋದನ್ನು ಈ ಸಮಾಜ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸ್ನೇಹಿತರೆ, ಇದು ಮಿಯಾ ಖಲೀಫಾ ಅವರ ಜೀವನದಲ್ಲಿ ನಡೆದ ಕರಾಳ ಸತ್ಯ ಘಟನೆಗಳು ಅಂತ ಹೇಳ್ತಾ ನಿಮಗೂ ಕೂಡ ಮಿಯಾ ಖಲೀಫಾ ಅವರು ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮಿಯಾ ಖಲೀಫಾ ಅವರ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಧನ್ಯವಾದಗಳು.